ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಟು ಮೈ ಸಂಡೇ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಏನು ಗೊತ್ತಾ, ಸಂಡೇನೂ ಸಹ ಬೇಗ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬಂದ್ಬಿಟ್ಟೆ. ಆ್ಯಕ್ಚುಲಿ ಪೂಜೆ ಮಾಡ್ತಾ ಇಲ್ಲ, ಆದರೂ ಸಹ ಏನೋ ಒಂಥರ ಸ್ನಾನ ಮಾಡಿದ್ರೆ ಫ್ರೆಶ್ನೆಸ್ಸು. ಆ್ಯಂಡ್ ಮೋರ್ ಓವರ್ ನೆನ್ನೆ ಹಾಕ್ಕೊಂಡಿದ್ನಲ್ಲ ಸೆಲ್ವರು, ಅದು ಹಾಕ್ಕೊಂಡ್ರೆ ನನಗೆ ಏನೋ ಒಂಥರ ಮೈಯೆಲ್ಲ ಮುಲ ಮುಲ ಅಂತ ಇರುತ್ತೆ. ಸೊ ಹಾಗಾಗಿ ಆ ಡ್ರೆಸ್ನ ಬೇಗ ಚೇಂಜ್ ಮಾಡಬೇಕು ಅಂದ್ಕೊಂಡು ಬೇಗ ಬೇಗ ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಬಂದು ತಿಂಡಿ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮೆಂತ್ಯ ದೋಸೆ ಮಾಡ್ತಾ ಇದ್ದೀನಿ. ಯಾಕೆ ಸಂಡೇ ಆ್ಯಕ್ಚುಲಿ ಚಿಂಟೋರ ಅಜ್ಜಿ ಏನದು ಅವಲಕ್ಕಿ ಮಾಡ್ತೀನಿ ಅಂದರು. ನಾನು ಇರಲಿ ಮೆಂತ್ಯ ದೋಸೆ ಮತ್ತು ದೋಸೆ ಹಿಟ್ಟು ಹಳೇದಾದರೆ ಎಂತ ಆಗುತ್ತೆ, ಹುಳಿ ಆಗುತ್ತೆ, ಸೊ ಬೇಡ ದೋಸೆನೇ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಮಾಡಿದೆ. ಅದ್ರ ಜೊತೆಗೆ ಚಟ್ನಿ ಸಹ ಮಾಡಿದೆ ಅಂದ್ಕೊಂಡ್ರಾ? ಇಲ್ಲ, ನೆನ್ನೆದು ಚಟ್ನಿ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡಿದೆ. ಬಟ್ ಏನು ಗೊತ್ತಾ, ಚಿಂಟು ಪಪ್ಪ ಆ ಚಟ್ನಿನ ಚಂದ ತಿನ್ಬಿಟ್ಟ. ಫ್ರೆಶ್ಶಾಗಿ ಮಾಡಿದಾಗ ತಿನ್ನಲ್ಲ, ತಂಗ್ಳ ಮಾಡಿದ್ರೆ ತಿಂತಾರೆ. ನೋಡಿ ಜನ ಹೆಂಗಿದ್ದಾರೆ ಗೈಸ್. ದೋಸೆ ಮಾಡ್ತಾ ಇದ್ದೀನಿ, ಜೊತೆಗೆ ನನಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಕಾಫಿ ಆಯಿತು. ಬನ್ನಿ ಕಾಫಿ ಕುಡಿಯೋಣ. ಬೆಳಗ್ಗೆ 5:15 ಎದ್ದು ಲಲಿತಾ ಸಹಸ್ರನಾಮ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಯಪ್ಪೋ ನಿದ್ದೆ ಎಳೀತಾ ಇದೆ ಗೊತ್ತಾ. ಮಲಗಿದ್ದು ಲೇಟೇ ಬಿಡಿ, 12 ಗಂಟೆ ಆಯಿತು. ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ದೆ. ಸೊ ಎದ್ದಿದ್ದು ಬೇಗನಾ, ಹಿಂಗೆ ಆನ್ಲೈನ್ ಓದಿವೆ, ನಿದ್ದೆ ಮಾಡಿವೆ. ಚೆನ್ನಾಗಿದೆ. ಹಾಲಿಲ್ಲ ಗೈಸ್, ಮುಗೀತು. ಮತ್ತೆ ಟೀ ಮಾಡ್ಕೊಳಕ್ಕೂ ಹಾಲಿಲ್ಲ. ಹೋಗಿ ತಗೊಬರ್ಬೇಕು ಮಾರ್ಕೆಟಿಗೆ ಹೋಗ್ಬಿಟ್ಟು. ಡಬಲ್ ಡ್ಯೂಟಿ, ಒಂದು ಸ್ವಾಹ, ಇನ್ನೊಂದು ನಿಸ್ವಾಹ. ಚಿಂಟು ಪಾಪ ಬಂದಿದ್ದಾನೆ. ಬನ್ನಿ ಫಸ್ಟ್ ಹೋಗಿ ನೀರು ಕೊಟ್ಬಿಟ್ಟು ಬರೋಣ, ಆಮೇಲೆ ತಿಂಡಿ ಕೊಡೋಣ. ನೋಡಿ ತಂಗ್ಳ ಚಟ್ನಿನ ಹೆಂಗೆ ಸರ್ವ್ ಮಾಡ್ತಾ ಇದ್ದೀನಿ. ನೆನ್ನೆದು ಗೈಸ್ ಚಟ್ನಿ ಎಂತ ಮಾಡೋದು, ನೆನ್ನೆ ಚಟ್ನಿ ಮಾಡಿದರೆ ಅವನು ಇರಲಿಲ್ಲ ಅಲ್ಲ, ಸೊ ಹಾಗಾಗಿ ಮಿಕ್ಕಿತ್ತು, ಅದನ್ನೇ ಕೊಟ್ಟೆ ಗೈಸ್. ಅಡುಗೆ ಮನೆ ಕೆಲಸ ಮುಗೀತು. ನಮ್ಮ ಚಿಂಟು ಇನ್ನೂ ಎದ್ದಿಲ್ಲ. ಟೈಮ್ ಬಂದು 8:15. ಸೊ ಬಂದೆ ಬಟ್ಟೆನ ನೆನೆ ಹಾಕೋಣ ಅಂತ. ಬಟ್ಟೆ ಒಗೆಯೋದು ತುಂಬ ಇದೆ, 2 ದಿನದ ಬಟ್ಟೆ ಇದೆ. ನೆನ್ನೆ ಬಟ್ಟೆನೇ ಒಗ್ಯೋಕ್ಕಾಗಲಿಲ್ಲ. ಇಷ್ಟೊಂದು ಬಟ್ಟೆ ಇದೆ ಗಾಯ್ಸ್, ಬೇಜಾರಾಗ್ತಾ ಇದೆ. ನೋಡಿ ಇಷ್ಟೊಂದು ಬಟ್ಟೆ ಇದೆ. ಎಲ್ಲ ಕಡೆ ಕೋಳಿ ಓಡಾಡ್ತಾ ಇದ್ದಾವೆ. ಅದೊಂದು ಕೋಳಿ. ಗೈಸ್ ಕೆಲಸ ಮಾಡೋಕ್ಕೆ ಮನಸ್ಸೇ ಇಲ್ಲ, ನಿದ್ದೆ ಮಾಡಬೇಕು ಅನ್ನಿಸ್ತಾ ಇದೆ. ನಿದ್ದೆ ಮಾಡೋ ಟೈಮಲ್ಲಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು. ಇದು ಮಾಡಿದ್ರೆ ಕೆಲಸ ಮಾಡೋ ಟೈಮಲ್ಲಿ ನಿದ್ದೆ ಬರ್ದಾನೆ ಇನ್ನೇನು ಬರುತ್ತೆ ಅಲ್ವಾ? ಆದರೂ ಬೇಜಾರಾಗ್ತಿದೆ, ಒಗಿಲೇಬೇಕು. ಒಗಿಲಿಲ್ಲ ಅಂದರೆ ಬಟ್ಟೆ ಒಣಾಕಕ್ಕೆ ಜಾಗ ಸಾಕಾಗಲ್ಲ. 2 ದಿನದ ಬಟ್ಟೆ. ಗೈಸ್ ಒಣಗಿರೋ ಬಟ್ಟೆ ಎತ್ಕೊಬಂದೆ.
ಸೊ ಮೇಲ್ಗಡೆ ಖಾಲಿ ಆಯಿತು, ಆಲ್ಮೋಸ್ಟ್ ಎಲ್ಲ ಬಟ್ಟೆನೂ ಒಣಗಿದೆ, ಒಂದೆರಡು ಬಟ್ಟೆ ಬಿಟ್ಟು. ಸೊ ಚಿಂಟು ಪಪ್ಪಂದು ಬೇರೆ ಚಿಂಟುದು ಬೇರೆ ಬಂದಿದ್ದೀನಿ. ಐ ಮೀನ್ ನಂದು ಚಿಂಟುದು ಒಂದು ಕಡೆ, ಚಿಂಟು ಪಪ್ಪದು ಒಂದು ಕಡೆ. ಗೈಸ್ ಹನಿ ಕೇಕ್ ತಿನ್ಬಿಟ್ಟು ಹೋಗಿ ಬಟ್ಟೆ ಒಗೆಯೋಣ. ನಾನು ಸ್ಕೂಲಿಂಗಲ್ಲಿದ್ದಾಗ ನಮ್ಮಮ್ಮ ಪ್ರತಿ ಸ್ಯಾಟರ್ಡೇಸು ಈ ಹನಿ ಕೇಕು, ಬನ್ನು ಇಂಥವೆಲ್ಲ ತಂದುಕೊಡೋರು, ಖಾರ ಬನ್ನು ಎಲ್ಲ. ಸೊ ಮಾರ್ನಿಂಗ್ ಕ್ಲಾಸ್ ಹೋಗುವಾಗ ನಾವು ತಿಂಡಿ ತಿಂದು ಹೋಗ್ತಿರ್ಲಿಲ್ಲ, ಹನಿ ಕೇಕು ಬನ್ನು ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ವು. ಹನಿ ಕೇಕು ಚಿಂಟು, ನಿಂಗೆ ಇಷ್ಟ ಹನಿ ಕೇಕು? ತಗೋ ಒಂದು ಬೈಟ್, ಒಂದು ಬೈಟ್. ನಿನಗೆ ನಾವು ಕೊಡೋದೆಲ್ಲ ಎಲ್ಲಿ ಇಷ್ಟ ಆಗುತ್ತೆ? ಏನ್ ಮಾಡ್ಬೇಕು ಹೇಳು? ತಿಂಡಿ ಆಯ್ತು, ದೋಸೆ ಮಾಡಿತ್ತು, 2 ದಿನದ ಚಟ್ನಿ. ನೋಡಿ ಗೈಸ್, ನೆನ್ನೆ ಚಟ್ನಿ ಅದು, 2 ದಿನದ ಚಟ್ನಿ ಕೊಟ್ಟಿತ್ತು ಅಮ್ಮ ಅಂತ ನಮ್ಮ ಅಪ್ಪಂಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ನನ್ನ ಮಗ. ಈ ನಮ್ಮ ಚಿಂಟುಗೆ ಈ ಪಿಲ್ಲೋ ಇರಲೇಬೇಕಲ್ಲ ಪಕ್ಕದಲ್ಲಿ, ಅದು ಇಟ್ಕೊಂಡು ಏನು ಮುದ್ದಾಡೋದು. ಗೈಸ್ ಅವನು ಎಣ್ಣೆ ಹಚ್ಕೋಬೇಕಂತೆ, ಸೊ ಬನ್ನಿ ಆಯಿಲ್ ಮಸಾಜ್ ಮಾಡ್ಕೊಡೋಣ. ಕುತ್ಕೋ, ಸಿಟ್ ಡೌನ್. ನಾನು ಕೂತ್ಕೊತೀನಿ. ನಾನೇಲೆ ಬೇಲಿಂದ ಕೂತ್ಕೊಳ್ಳಿ. ಯು ಸಿಟ್ ಡೌನ್. ಅಲ್ಲಿ ಕೂತ್ಕೊಳ್ಳಿ, ಜಾಗ ಇಲ್ಲ. ಇಲ್ಲಿದೆ, ಬಾ ನನ್ನ ಪಾದದ ಹತ್ರ. ಅಲ್ಲಿ ಪಾದ ಒದ್ದೆ ಇದೆ. ಇಲ್ವಾ, ಬಾರ ಇಲ್ಲಿ ಬಾರ, ನನ್ನ ಪಾದದ ಮೇಲೆ ಕುತ್ಕೋತೀಯ ನೀನೇನ? ಕೆಳಗೆ ಕುತ್ಕೋ. ಹಿಂಗಿದೆ ನೋಡಿ ಗೈಸ್. ಈಗ ಇವಾಗ ಆಯಿಲ್ ಮಸಾಜ್ ಮಾಡೋಣ. ಗೈಸ್ ಇದು ಕೈ ಎಣ್ಣೆ, ನಮ್ಮ ಚಂದ್ರಾಯಪಟ್ಟಣ ತುಂಬ ಒಳ್ಳೆಯದು ಗೈಸ್. ಕೈ ಎಣ್ಣೆ ತಲೆಗೆ ತಂಪಾಗತ್ತೆ, ಮತ್ತು ಹೇರ್ ಸಹ ಸಾಫ್ಟ್ ಒಂದು ಸಿಲ್ಕ್ ಆಗುತ್ತೆ, ಗೊತ್ತಾ? ಹರಳೆಣ್ಣೆ. ನಂಗೆ ಇಂಗ್ಲೀಷ್ ಬರಲ್ಲ, ಏನೀಗ ಕನ್ನಡ ಮೀಡಿಯಂ ನಾನು. ಸರಿ ಕುತ್ಕೋ, ಅದೇನದು ಜೋತ್ ಬಿದ್ದಿದೆಯಲ್ಲ, ಸ್ಟ್ರೈಟಿ ಕುತ್ಕೋ. ಕನ್ನಡನೂ ಇಂಗ್ಲೀಷು. ಕುತ್ಕೋ. ಯಾವಾಗ್ಲೂ ನಿನ್ಗೆ ಸ್ಲೈಡ್ ಸೋಫಾ ಮಾಡಿಸ್ತೀನಿ. ಹಂಗ್ ಮಾಡಿಕೊಡು, ನಾನು ಎಣ್ಣೆ ಹಾಕೋದು ಹಿಂಗೆ ಎಲ್ಲ ನನಗೆ ಆಗುತ್ತೆ. ಹಾಕೋ, ಹಾಕ್ತಾ ಇದೀನಿ ತಗೊಳ್ಳು. ಅದು ಎಣ್ಣೆ, ಅದು ಕ್ವಾರ್ಟರ್ ಅನ್ಕೊಂಡ ತಲ್ಕೊಡಲ್ಲ. ಕ್ವಾರ್ಟರ್ ಫುಲ್ ಬಾಟಲ್ ಹಾಕಲ್ಲ. ಎಣ್ಣೆನ ಹಾಕಿದ್ದೀನಿ, ಇನ್ನೆಷ್ಟು ಹಾಕ್ತಾರ? ನನಗೆ ಹಣೆಗೆಲ್ಲ ತರಿಸ್ಬೇಡ ಮೊದಲೇ. ನನ್ಗೆ ಅವೆಲ್ಲ ಗೊತ್ತಿಲ್ಲ, ನನ್ ಕಂಡೀಷನ್ಸ್ ಅಪ್ಲೈ ಇಲ್ಲ. ಎಣ್ಣೆ ಹಾಕೊಡ್ಬೇಕು, ಹಾಕೊಂಡಿದ್ದೀನಿ, ಆಮೇಲೆ ಮುಖ ತೊಳ್ಕೊನೇನು ಆಗದಪ್ಪ. ನಮ್ಮ ಚಿಂಟು ನಾನಿದ್ರೆ ಫುಲ್ ಸೋಮಾರಿ ಆಗ್ತಾನೆ, ಗೊತ್ತಾ? ಪ್ರತಿಯೊಂದು ನಾನೇ ಮಾಡಿಕೊಡ್ಬೇಕು ಅವನಿಗೊಂಥರ. ನಾನು ಈ ಕೆಲಸದವ್ರಿಗಿನ್ನ ಹೆಚ್ಚಾಗ್ಬಿಟ್ಟಿದ್ದೀನಿ. ಚಿಂಟು ಅವ್ರು ಮಿಸ್ ಹೇಳ್ತಾ ಇದ್ರು, ನಿಮ್ಮ ಚಿಂಟು ಒಂದು ಸ್ವಲ್ಪನೂ ಅಳ್ಳಾಡಲ್ಲ, ಅವನು ಆಟಾಡೋಕ್ಕೆ ಹೋಗೋದಿಲ್ಲ, ನಾನು ಅವನನ್ನ ಫೀಲ್ಡಲ್ಲಿ ನೋಡೇ ಇಲ್ಲ ಪ್ಲೇ ಗ್ರೌಂಡಲ್ಲಿ ಅಂತ. ಬಟ್ ನಾನು ಯಾವಾಗ ನೋಡಿದ್ರು ಅವನು ಫುಲ್ ಮುಖ ತುಂಬ ಬೆವ್ರು ಮಾಡಿಕೊಂಡು ಫುಲ್ ಸುಸ್ತಾಗಿ ಕರಿಕಪ್ಪಾಗಿ ಆಗಿ ಬಿಸಿಲಲ್ಲೆಲ್ಲ ಒಣಿಕೊಂಡು ಬಂದಿರ್ತಾನೆ. ನಮ್ಮ ಚಿಂಟು ಇವಾಗ ಆಯಿಲ್ ಮಸಾಜ್ ಮಾಡಿಸ್ಕೋತಾ ಇದ್ದಾನೆ. ಯಾಕೆ ಗೊತ್ತಾ? ಓದೋದ್ರಿಂದ ತಪ್ಪಿಸ್ಕೋಬೇಕು, ಅದಕ್ಕೋಸ್ಕರ. ಈ ಆಯಿಲ್ ಹಾಕ್ಕೊಂಡ್ರೆ ಅವ್ನು ಹೇಳ್ತಾನೆ, ಅಮ್ಮ ತಲೆ ಮೇಲೆಲ್ಲ ಆಯಿಲ್ ಹರಿಯುತ್ತೆ, ನಂಗೆ ಓದೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಸರಿ ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ಆ ನೆಪಕ್ಕೋಸ್ಕರ ಇವನು ಈಗ ಎಣ್ಣೆ ಹಾಕಿಸ್ಕೊಂಡು ಮಸಾಜ್ ಮಾಡಿಸ್ಕೋತಾ ಇರೋದು, ಓದೋದ್ರಿಂದ ತಪ್ಪಿಸ್ಕೋಬೇಕು ಅಂತ. ಈ ನನ್ನ ಮಗನ ಟ್ಯಾಕ್ಟಿಕ್ಸು ಒಂದಲ್ಲ ಎರಡಲ್ಲ ಗೈಸ್, ಏನೇನಾದರೂ ಒಂದು ಮಾಡ್ತಾನೆ. ಓದೋದ್ರಿಂದ ಅವ್ನು ತಪ್ಪಿಸ್ಕೋಬೇಕು. ಅಮ್ಮ ಓದು ಅಂದರೆ ಅದಕ್ಕೊಂದು ನೆಪ ಇರಬೇಕು. ಸೊ ಈ ರೀತಿಯಾಗಿ ಏನೇನಾದರೂ ಮಾಡ್ತಾ ಇರ್ತಾನೆ ನೋಡಿ.
ನನ್ನ ಮುದ್ದು ಮಗ ಎಷ್ಟು ಒಳ್ಳೆಯವನು ಅಂದರೆ ಹೇಳ್ತಾ ಇರ್ತಾನೆ, ಅಮ್ಮ ನನ್ನ ಹೆಂಡತಿ ಆಗೋಳು ಪುಣ್ಯ ಮಾಡಿದ್ದಾಳೆ ಅಲ್ವಾ ಅಂತ. ನಾನು ಅದೇ ಹೇಳ್ತೀನಿ ಗೈಸ್, ನಮ್ಮ ಚಿಂಟು ಹೆಂಡತಿ ಆಗೋಳು ನಿಜಕ್ಕೂ ಪುಣ್ಯ ಮಾಡಿದ್ದಾಳೆ. ಆ್ಯಂಡ್ ಮೋರ್ ಓವರ್ ತುಂಬ ಪೇಷನ್ಸ್ ಬೇಕು ಆ ಹುಡುಗಿಗೆ ಇವನನ್ನು ಹ್ಯಾಂಡಲ್ ಮಾಡಬೇಕು ಅಂದರೆ. ಬಿಕಾಸ್ ಸುಮ್ಮನೆ ತಲೆ ತಿಂತಾ ಇರ್ತಾನೆ. ಬಟ್ ದಟ್ಸ್ ಗುಡ್ ಅಲ್ಲ, ಕಮ್ಯುನಿಕೇಷನ್ ಇರುತ್ತೆ, ಬಾಂಡಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ನನ್ನ ಮಗ ಅಂತೂ ಪರ್ಫೆಕ್ಟ್ ಹಸ್ಬೆಂಡ್ ಮೆಟೀರಿಯಲ್ ಅವನು. ಸಖತ್ತಾಗಿದ್ದಾನೆ ಆ್ಯಂಡ್ ತುಂಬ ಚೆಂದ ಮಾತಾಡ್ತಾನೆ, ತುಂಬ ಪ್ರೀತಿ ಮಾಡ್ತಾನೆ. ಸಖತ್ತಲ್ಲ. ಅಲ್ಲಿ ಇರ್ತಾರೆ ಅಮ್ಮ. ಏನಿದು? You don't have common knowledge that front camera can't be zoom in, zoom out. ಗೈಸ್, ಫಸ್ಟು ರೂಮ್ ಕ್ಲೀನ್ ಮಾಡಿಬಿಟ್ಟು ಹೋಗೋಣ. ಕೆಲಸದವ್ರು ಏನಾದ್ರು ಬಂದರೆ ಕ್ಲೀನ್ ಮಾಡ್ಕೋಬೇಕಲ್ಲ. ಸೊ ಫುಲ್ ಮೆಸ್ಸಿ ಮೆಸ್ಸಿ ಆಗ್ಬಿಡದೆ. ಏನ ಚೆನ್ನಾಗೇ ಇದ್ದಲ್ಲ, ಹುಚ್ಚಿಗಿಚ್ಚು ಹಿಡಿತಾ. ಗೈಸ್ ಬನ್ನಿ, ಇದಿಷ್ಟು ಕ್ಲೀನ್ ಮಾಡಿಬಿಡೋಣ. ಗೈಸ್ ಸ್ವಲ್ಪ ಬಟ್ಟೆ ಇದೆ, ಎಲ್ಲ ಮಡಿಸ್ಬಿಟ್ಟು ಆಮೇಲೆ ಹೋಗ್ತೀನಿ. ಆ್ಯಕ್ಚುಲಿ ಏನಕ್ಕೂ ಮನಸ್ಸಿಲ್ಲ ಇವತ್ತು, ಬೇಜಾರಾಗ್ತಾ ಇದೆ. ಗೈಸ್ ತುಂಬ ಬಟ್ಟೆ ಇದೆ, ಬಟ್ಟೆ ಮಡಿಸ್ಬಿಟ್ಟು ಹೋಗಿ ಬಟ್ಟೆ ಒಗಿತೀನಿ. ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾರು ಕಪ್ಪಗಿರೋದು ಅಂತ ನೋಡ್ತಾ ಇದ್ದೀರಾ? ನಿಹಾಲ್, ಚಿಂಟು ಚಿಂಟು. ಗೊತ್ತಾಗ್ಲಿಲ್ವಾ ನಿಮ್ಗೆ ಸಡನ್ ಆಗಿ? ಅವನೇ. ಗೈಸ್ ಸ್ಕೂಟಿನ ಚಾರ್ಜಿಗೆ ಹಾಕಬೇಕು, ಅದಕ್ಕೆ ಚಿಂಟುಗೆ ಗೇಟ್ ತಕ್ಕೊಡೋಣ ಅಂತ ಬರ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕಾರ್ ವಾಶ್ ಮಾಡಬೇಕು, ಕಾರು ಗಲೀಜಾಗಿದೆ. ಕಾರಿಗೆ ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲ್ ಇಲ್ಲ, ಸಡನ್ನಾಗಿ ಎಲ್ಲರೂ ಹೋಗಬೇಕು ಅಂದರೆ ಪೆಟ್ರೋಲ್ ಇಲ್ಲ, ಅದರಲ್ಲಿ ಹಾಕಿಸ್ಬೇಕು. ಲೈಫಲ್ಲಿ ಒಂದೊಂದ್ಸಲ ಎಲ್ಲ ಕಷ್ಟ ಅನಿಸುತ್ತೆ ಅಲ್ವಾ? ಏಯ್ ನಿಧಾನ, ಏನದು ಅಷ್ಟು ಫಾಸ್ಟ್ ಆಗಿ ಹೋಗೋದು? ಟೂ ಮಚ್. ನಾವು ಇಲ್ಲೇ ಬಿಟ್ಟು ಹೋಗ್ತೀನಿ ಗಾಡಿನ. ಅಮ್ಮ ನೀನ್ ಇಲ್ಬಾ ಒಂದ್ ನಿಮಿಷ. ಏನ್ ಪುಟ್ಟ, ಕಾಯೆಲ್ಲ ಬೀಳುತ್ತೆ, ಏನ್ ಹೇಳ? ನಂಗೆ ಕೆಲ್ಸ ಇದೆಯೋ, ಮೊದ್ಲೇ ಸೋಮಾರಿತನ. ಕೆಲ್ಸ ಮಾಡ್ಕೊಂಡ್ ಬಿಟ್ಕೊಂಡ್ ನಿಂತ್ಕೊಂಡ್ರೆ ಮತ್ ಬಿಸ್ಲೇ ಇರುತ್ತೆ. ಚಿಂಟು ಅವ್ರ ಅಜ್ಜಿಗೆ ಕಾಯಿ ಬೇಕಂತೆ, ಕಾಯಿ ಇಟ್ಕೊಡೋಣ. ಅದೇ ಬಿಸಿಲು ಬರ್ತಿದೆ ಇಲ್ಲಿ.
ಗೈಸ್ ಟೈಮ್ ಬಂದು 1 ಗಂಟೆ. ಬಟ್ಟೆ ವಾಶ್ ಆಯಿತು. ಎಷ್ಟೊಂದು ಬಟ್ಟೆ ಹೋಗ್ದಿದ್ದೀನಿ ಗೊತ್ತಾ, ಬೇಜಾರಾಗೋಯ್ತು. ನೋಡಿ ಅಲ್ಲಿ ಇಲ್ಲಿ 3 ವಯರು. ಅಮ್ಮ ಸಾಕಾಗೋಯ್ತು. ಬನ್ನಿ ಹೊರಗೆ ಹೋಗೋಣ. ಇನ್ನೂ ಅನ್ನ ಮಾಡಿಲ್ಲ, ಅನ್ನ ಮಾಡಬೇಕು. ನಮ್ಮನೆ ಸಂಡೇ ಮೆನ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಫಿಶ್ ಫ್ರೈ ರೆಡಿ ಆಗ್ತಾ ಇದೆ ಆ್ಯಂಡ್ ಸಿಲ್ವರ್ ಫಿಶ್ ಇದೆ ಅಲ್ಲ, ಸೊ ಅದ್ರದ್ದು ಪಲ್ಯ. ಮತ್ತು ನಾನು ಅನ್ನ ಮಾಡ್ತಾ ಇದ್ದೀನಿ. ಮತ್ತು ಚಿಂಟೋರ ಅಜ್ಜಿ ಆ್ಯಕ್ಚುಲಿ ಮೇ ಬಿ ತೋರಿ ಫಿಶಲ್ಲಿ ಈಗ ಮತ್ತಿ ಅಂತ ಬರುತ್ತೆ, ಅದನ್ನು ಮೇ ಬಿ ಸಿಮ್ಮಿಗೆ ಮಾಡ್ತಿದ್ದಾರೆ ಅನಿಸುತ್ತೆ. ಇದು ಅದೇ ಇರಬೇಕು, ನಂಗೆ ಗೊತ್ತಿಲ್ಲ. ಆ್ಯಂಡ್ ಫಿಶ್ ಕರಿ, ತೋರಿ ಫಿಶ್ಶಿಂದು ಫಿಶ್ ಕರಿ. ಸೊ ಹೇಗೂ ತೋರಿ ಫಿಶಲ್ಲಿ ಆ್ಯಕ್ಚುಲಿ ಅದಿರುತ್ತೆ ಅಂತ ನನಗೆ ಅಚ್ಚು ಹೇಳ್ತಾ ಇದ್ಲು. ಸೊ ನಾನು ಅಂದ್ಕೊಂಡೆ ಅದೇ ಇರ್ಬೋದು ಅಂತ. ಹೇಗೂ ತೋರಿ ಫಿಶ್ದೇ ಕರಿ ಇತ್ತಲ್ಲ ಅದಕ್ಕೇ. ಸೊ ಇದಿಷ್ಟು ನಮ್ಮನೆ ಸಂಡೇ ಮೆನು. ಬನ್ನಿ ಒಂದು ಲೋಟ ನೀರು ಕುಡಿದ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಫಸ್ಟು. ನಮ್ಮ ಚಿಂಟು ನೋಡಿ ಆಯಿಲ್ ಬಾತ್ ತಗೊಂಡು ಆರಾಮಾಗಿ ಮಲ್ಕೊಂಡಿದ್ದಾನೆ. ಇಯರ್ಫೋನ್ಸ್ ಹಾಕ್ಕೊಂಡು ಸಾಂಗ್ ಆಡ್ಕೊಂಡು ಗೇಮ್ ಆಡ್ತಾ ಇದ್ದಾನೆ. ಏನು ಮಜಾ ಮಾಡ್ತಾವನೆ ನೋಡಿ. ಅವನಿಗೆ ಗೊತ್ತಿಲ್ಲ ನಾನು ಬಂದಿರೋದು. ಮೇ ಬಿ ಅಷ್ಟು ಸೌಂಡ್ ಕೊಡ್ಕೊಂಡಿರ್ತಾನೆ. ನಾನು ಹೇಳ್ತೀನಿ ಕ್ಯೂಡಾಗಿ ಹೋಗ್ತೀಯ ಕಣೋ, ಸೌಂಡ್ ಕೊಡ್ಕೋಬೇಡ ಅಂತ. ಆದರೂ ನನ್ನ ಮಾತು ಕೇಳಲ್ಲ. ನಾನು ಬಂದಿರೋದು ಅವನಿಗೆ ಗೊತ್ತಾಗಿಲ್ಲ ನೋಡಿ. ಆಟ ಆಡ್ತಾವನೆ ಆರಾಮಾಗಿ. अब तुम ही हो जिंदगी, अब तुम ही हो जानवी, मेरा तुम भी. ಅಮ್ಮ ಹಾಕ್ಬೇಡ, ಹಾಕಿದ್ರು ನೋಡೋ ನೀನು ವಯಸ್ಕೋತೀಯ ನನ್ನ ಹತ್ರ. ನನಗೆ ಮನೆ ಊಟನೇ ಇಷ್ಟ. ಯಾಕೆ ಅಂದರೆ ನಮ್ಮ ಮನೇಲೇ ಊಟ ಚೆನ್ನಾಗಿರುತ್ತೆ. ಇನ್ನು ಹೋಟ್ಲ್ ಊಟ ಯಾಕೆ ಇಷ್ಟಪಡಬೇಕು? ಏನೋ ಫ್ರೈ ಐಟಮ್ಸು, ಡ್ರೈಡ್ ಐಟಮ್ಸ್ ಬೇಕು ಅಂದರೆ ಹೋಟೆಲ್ಗೆ ಹೋಗ್ತೀವೋ ಹೊರತು ಮೇಯ್ನ್ ಮೆನು ಫುಡ್ಗಂತೂ ನನಗೆ ಮನೆ ಊಟನೇ ಬೇಕು ಗೈಸ್. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಆಯಿತಾ ಗೈಸ್. ಮಳೆ ಬರ್ತಾ ಇದೆ, ಬನ್ನಿ ಬಟ್ಟೆ ಎತ್ಕೊಳ್ಳೋಣ. ಕಾಣಿಸ್ತಾ ಇದೆಯಾ ಮಳೆ? ಕಾಣಿಸ್ತಾ ಇಲ್ವಾ? ನಮ್ಮ ಚಿಂಟು ಫ್ರೆಂಡ್ಸು ಯಾರೇ ವ್ಲಾಗ್ ನೋಡ್ತಾ ಇದ್ರು ಅವನಿಗೆ ಹೇಳಬೇಡಿ, ರೇಗಿಸ್ಬೇಡಿ ಆಯಿತಾ. ಏನೋ ಮಗ ಸಾಂಗ್ ಆಡ್ತಾ ಇದ್ದಲ್ಲ ಅಂತ ಅವ್ನು ನನಗೆ ಹೇಳಿದ್ದಾನೆ, ಅಮ್ಮ ಇದನ್ನು ಹಾಕಬೇಡ ಅಂತ. ನೋಡಿ ಮತ್ತೆ ನೀವೇನಾದರೂ ಕೇಳಿದ್ರೆ ಅಷ್ಟೇ ಆಮೇಲೆ ಆಯಿತಾ ಗೈಸ್. ಜಸ್ಟ್ ನಾವು ಗೈಸ್ ಟೈಮು ಒಂದೇ ಇರಲ್ಲ ಅಲ್ಲ, ಚೇಂಜ್ ಆಗ್ತಾ ಇರುತ್ತೆ. ನಾನಂತೂ ಈಗ ಬಿಂದಾಸ್ ಆಗಿದ್ದೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್. ಅಫ್ಕೋರ್ಸ್ ಸಮ್ಟೈಮ್ಸ್ ನನಗೆ ಲೋ ಫೀಲ್ ಆಗತ್ತೆ, ಬಟ್ ನಾನು ಬೇಗ ಪಿಕಪ್ ಆಗಿಬಿಡ್ತೀನಿ ಆ್ಯಂಡ್ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದರೆ ನಾವು ಕೆಳಗೆ ಹೋದ್ಮೇಲೆ ಮೇಲೆ ಬರಲೇಬೇಕು, ಮೇಲೆ ಹೋದ್ರೂ ಮೇಲೆ ನಿಲ್ಲಕ್ಕಾಗಲ್ಲ, ಕೆಳಗೆ ಬರಲೇಬೇಕು. ಸೊ ಇದೊಂದು ಕಾಮನ್ ಸೆನ್ಸ್ ಇದ್ದರೆ ಲೈಫಲ್ಲಿ ಯಾವುದು ಕಷ್ಟ ಅನಿಸಲ್ಲ ಆ್ಯಂಡ್ ಯಾವುದು ಈಸಿ ಅಂತಲೂ ಅನಿಸಲ್ಲ. ಸೊ ಎಲ್ಲದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಷ್ಟೇ. ಎಕ್ಸ್ಪೀರಿಯನ್ಸ್ ಆದರೆ ನಿಮಗೆ ಅರ್ಥ ಆಗುತ್ತೆ ಲೈಫ್ ಏನು ಅಂತ, ಹೇಗಿರಬೇಕು ಅಂತ. ಸೊ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ಲ. ನಾನು ಚಿಂಟು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾಳೆ ಪೂಜೆಗೆ ಹೂವು ತಗೊಬರ್ಬೇಕು. ಮತ್ತೆ ಸುಮ್ಮನೆ ಹೀಗೆ ತಿರ್ಗಾಡ್ಕೊಂಡು ಬರೋಣ, ಏನಾದರೂ ತಿನ್ಕೊಂಬರೋಣ ಅಂದ್ಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಏನು ಮಾಡ್ತೀವಿ ಅಂತ, ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಸ್ನಾನ ಮಾಡಿಕೊಂಡೆ ಮತ್ತೆ 2ನೇ ಸಲ. ಮುದ್ದು ಮಗ ನೋಡಿ. ನಾಳೆ ಸೋಮವಾರ ಅಲ್ವಾ, ಹಾಗಾಗಿ ಹೂವು ತೊಗೊಂಡೆ. ಮತ್ತು ಚಿಂಟುಗೆ ಸ್ನ್ಯಾಕ್ಸ್ ಐಟಮ್ಸ್ಗಳು ಇರಲಿಲ್ಲ ಆ್ಯಂಡ್ ಮೋರ್ ಓವರ್ ಏನದು ಸಕ್ಕರೆ ಮತ್ತು ಬೇಳೆ ಎಲ್ಲ ಬೇಕಿತ್ತು.
ಅದನ್ನು ತೊಗೊಳ್ಳೋಣ ಅಂತ ಬಂದೆ. ಮತ್ತು ಎಣ್ಣೆ ಬೇರೆ ಇರಲಿಲ್ಲ, ಸೊ ಎಣ್ಣೆ ತೊಗೊಳ್ಳೋಣ ಅಂತ ಬಂದೆ. ನನಗಂತೂ ಎಣ್ಣೆ ಇಲ್ಲ ಅಂದರೆ ಆಗೋದೇ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಎಣ್ಣೆ ಜಾಸ್ತಿ ಇದೆ, ಅದಕ್ಕೆ ನಾನು ಇಲ್ಲಿ ತೊಗೊಳ್ಳಿಲ್ಲ, ನಾನು ಬೇರೆ ಕಡೆ ತೊಗೊಂಡೆ ಎಣ್ಣೆನ. ಆ್ಯಂಡ್ ಬೇಳೆನೂ ಅಷ್ಟೇ ನನಗಿಲ್ಲ ಅಷ್ಟು ಇಷ್ಟ ಆಗಲ್ಲ, ಸೊ ಅದನ್ನು ಬೇರೆ ಕಡೆ ತೊಗೊಂಡೆ. ಇಲ್ಲಿ ಚಿಂಟುಗೆ ಸ್ನ್ಯಾಕ್ಸ್ ಐಟಮ್ಸು ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಬರೀ ಸ್ನ್ಯಾಕ್ಸ್ ಐಟಮ್ಸ್ನ ನಾನು ಇಲ್ಲಿ ತೊಗೋತೀನಿ ಜಾಸ್ತಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಬೇರೆ ಕಡೆನೇ ತೊಗೊಳ್ಳೋದು. ಅಮ್ಮ ಮಗ ಇವತ್ತು ಸಹ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಆ್ಯಕ್ಚುಲಿ ಬಾರೋ ಗೋಬಿ ಕೊಡಿಸ್ತೀನಿ ಅಂದೆ, ಅವನಿಗೆ ಗೋಬಿ ಬೇಡವಂತೆ, ಐಸ್ ಕ್ರೀಮೇ ಸಾಕು ಅಮ್ಮ ಅಂದ. ಅದಕ್ಕೆ ಅಮ್ಮ ಮಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಗೈಸ್. ಅವನು ಯಾವುದೋ ಅವನಿಗೆ ಸ್ಯಾಂಡ್ವಿಚ್ ಇಷ್ಟ ಆಗುತ್ತೆ, ಐಸ್ ಕ್ರೀಮ್ ಸ್ಯಾಂಡ್ವಿಚ್ಚು, ಅದನ್ನು ತೊಗೊಂಡ. ನಾನು ಇದು ಯಾವುದೋ ಡ್ಯುಯಲ್ ಇತ್ತು, ಬಟರ್ ಸ್ಕಾಚ್ ಮತ್ತು ವೆನಿಲಾ ಯಾವುದೋ ಇತ್ತು, ಸೊ ಅದನ್ನು ತೊಗೊಂಡೆ. ನನ್ನಂಥವ್ರು ಹುಡುಕಿದ್ರು ಸಿಗಲ್ಲ ಅನಿಸುತ್ತೆ ಅಲ್ಲ. ನೋಡಿ ಅಲ್ಲಿ ಐಸ್ ಕ್ರೀಮ್ ತಿಂದ್ಬಿಟ್ಟು ಮನೆಗೆ ಬಂದು ಕಾಫಿ ಕುಡಿತಾ ಇದ್ದೀನಿ, ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ನೀವು ಹೀಗೇನಾ ಗೈಸ್? ಸಾಮಾನು ತೊಗೊಂಡು, ಎಮರ್ಜೆನ್ಸಿ ಸಾಮಾನು ತೊಗೊಂಡು ಬಂದು ಎಲ್ಲಿ ಚಾಕ್ಲೇಟ್ ಎಲ್ಲ ಎತ್ತಿಟ್ಟ ನೋಡಿ, ಮೆತ್ತಗೆ ಎತ್ತಿಟ್ಬಿಟ್ಟು ಅವನೆಲ್ಲವನು, ಚಾಕ್ಲೇಟು ಜ್ಯೂಸು ಎಲ್ಲ ಎತ್ತಿಟ್ಕೊಂಡ್ಬಿಟ್ಟ ಅವನ. ಹೋಗಿ ಓದ್ಕೋ ಸ್ವಲ್ಪ ಹೊತ್ತು ಜಾಣ. ಬೇಡಮ್ಮ, ಟೈಮ್ ಆಯ್ತು. ಪ್ಲೀಸ್ ಓದಪ್ಪ ಜಾಣ. ಬರೆಯೋದಿದೆ, ಬರ್ಕೋ. ಆ ಸೈನ್ಸ್ ನೋಟ್ಸ್ ಬರ್ದೆ ಟ್ಯೂಷನ್ದು. ಏನಕ್ಕೆ ಪುಟ್ಟ ಬರೀ ಈಗ? ನಾ ಬರೆಯೋಲ್ಲಪ್ಪ, ನನ್ಗೇನಕ್ಕೆ. ಗೈಸ್, ನಾನು ಬೇಜಾರು ಬಂದು ಎತ್ತಿಟ್ಟಿದ್ದೆ. ಸೊ ನನ್ನ ಮಗ ಬಿಡ್ತಾ ಇಲ್ಲ, ನನ್ನ ಕತ್ತು ಚೆನ್ನಾಗಿ ಕಾಣ್ತಾ ಇಲ್ವಂತೆ, ಏನೂ ಹಾಕ್ಕೊಳ್ದಾನೆ. ಅವನಿಗೆ ಅದೇ ಹಾಕ್ಬೇಕಂತೆ, ಡೈಮಂಡ್ದು ಸರ. ಸದ್ಯಕ್ಕೆ ಅದು ಸದ್ಯ ಇಲ್ಲಿ ಕೈಗೆ ಸಿಗೋ ಥರ ಇಲ್ಲ, ಆಮೇಲೆ ಹಾಕೋತೀನಿ ಅಂತ ಹೇಳಿ ಇದನ್ನೇ ಹಾಕ್ಕೊಂಡೆ. ಗೈಸ್, ಜಾಮೂನ್ ಅಲ್ಲ, ನೇರಳೆ ಹಣ್ಣಿನ ಜ್ಯೂಸ್ ತೊಗೊಬಂದಿದ್ದಾನೆ, ಕುಡಿತಾ ಇದ್ದಾನೆ. ಸಾಕೋಬಾರ್ದಿತ್ತು. ಕಲರ್ ನೋಡಿ ಗೈಸ್ ಎಷ್ಟು ಲೈಟ್ ಇದೆ. ನನಗೆ ಫ್ಲ್ಯಾಶ್ ಆಗಲಿಲ್ಲ ಜಾಮೂನ್ ಅಂದರೆ, ನಾನು ಬ್ಲ್ಯಾಕ್ ಗ್ರೇಪ್ಸ್ ಅಂದ್ಕೊಂಡು ತೊಗೊಂಡು ಬಂದುಬಿಟ್ಟೆ. ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ಜಾಮೂನ್ ಅಂದರೆ ನೇರಳೆ ಹಣ್ಣು ಅಂತ. ಗೈಸ್ ನೋಡಿ, ಇಂಡಿಪೆಂಡೆನ್ಸ್ ಡೇಗೆ ಡ್ರಾಯಿಂಗ್ ಚೆನ್ನಾಗಿದೆ ಅಲ್ಲ. ಹಳೆ ಕ್ರೇಯಾನ್ಸ್ ಎಲ್ಲ ಎಷ್ಟಿದೆ, ಹೊಸದೇ ಹುಡಿಕೊಂಡು ತಗೋಬರ್ತಾನೆ ಗೈಸ್ ಇವನು. ಈ ಹುಡುಗಂಗೆ ಈ ಹೊಸದನ್ನ ಓಪನ್ ಮಾಡೋ ತನಕ ಸಮಾಧಾನನೇ ಇರಲ್ವಲ್ಲ. ಹಳೇದನ್ನೆಲ್ಲ ಬಿಟ್ಬಿಡ್ತಾನೆ, ಹೊಸ ತಗೋಬರ್ತಾನೆ ನೋಡಿ. ಗೈಸ್, ನನ್ನ ಮಗ ತುಂಬ ಸಲ ಹೇಳಿದ್ದಾನೆ, ಅಮ್ಮ ಇದು ಚಿಂಟು ಮಾಡಿರೋದು ಅಂತ. ಗೈಸ್, ಇದು ಚಿಂಟು ಮಾಡಿರೋದು ಗೈಸ್, ನಿಮಗೆಲ್ಲ ಗೊತ್ತಾಯ್ತಾ? ಇದು ಚಿಂಟು ಮಾಡಿರೋದು, ನಾನು ಮಾಡಿಲ್ಲ ಗೈಸ್. ನಾನು ಸ್ವಲ್ಪನೂ ಕಲರೂ ಹಚ್ಚಿಲ್ಲ, ಬಿಡ್ಸೂ ಇಲ್ಲ. ಇದು ನನ್ನ ಹ್ಯಾಂಡ್ ರೈಟಿಂಗ್ ಅಲ್ವೇ ಅಲ್ಲ ಗೈಸ್, ಎಲ್ಲ ನಮ್ಮ ಚಿಂಟುನೇ ಮಾಡಿರೋದು. ಸೊ ಗೈಸ್, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ರೂ ರಜಾ ಅಂತ ಮನೇಲಿ ಕುತ್ಕೊಬೇಡಿ, ಫ್ಲ್ಯಾಗ್ ಹಾಸ್ಟ್ ಮಾಡೋ ಕಡೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿ, ಆಯಿತಾ? ಇವತ್ತಿನ ಕೆಲಸ ಮುಗೀತು ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಈಗ ನಂದೆಲ್ಲ ಮುಗೀತು, ನಾನೀಗ ಊಟಕ್ಕೆ ಹೋಗಬೇಕು. ಚಿಂಟು ಆಲ್ರೆಡಿ ಕೆಳಗಡೆ ಹೋಗಿದ್ದಾನೆ, ಸೊ ನಾನು ಹೋಗ್ತೀನಿ. ನಾನು ನಿಮಗೆ ಮತ್ತೆ ನಾಳೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ವೇತಾ ಡಿ ಗೌಡ ವ್ಲಾಗ್ಸಿಗೆ. ಬಾಯ್.